ಕೋಟಿಂಗ್ ಪ್ರೈಸ್ ಬಂದು 145 ಹೇಳ್ತಾ ಇದೀನಿ. 1,25,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. 1,95,000 ಹೇಳ್ತಾ ಇದೀನಿ. 1,70,000 ಗೆ ಫುಲ್ ಫೈನಲ್ ಆಗಿ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು 175 ಹೇಳ್ತಾ ಇದೀನಿ. 1,45,000 ಗೆ ಮಾಡ್ಕೊಡ್ತೀನಿ ಬಾಟಮ್ ಆಗಿ. ನಿಮ್ ವ್ಯೂವರ್ಸ್ ಗೆ ಮಾತ್ರ ಹೇಳ್ತಾ ಇರೋದು 3,10,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. ನಮ್ಗೆ ಯಾಕೋ ಜಾಸ್ತಿ ಆಯ್ತು, ಒಂದು ಒಳ್ಳೆ ಫೈನಲ್ ಪ್ರೈಸ್. ಜಾಸ್ತಿ ಅಂತದೇನಿಲ್ಲ, ಒಂದ್ 10-20 ಸಾವಿರ ಜಾಸ್ತಿ ಕೊಡೋಣ, ಬಟ್ ಕಂಡೀಷನ್ ಅಲ್ಲಿ ಇರೋ ವೆಹಿಕಲ್ ಕೊಡೋಣ ಅಂತ. ಸರ್ ಅಷ್ಟೆಲ್ಲ ಬೇಡ ಸರ್, ನಮ್ ವ್ಯೂವರ್ಸ್ ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳಿ ಸರ್. ನಿಮ್ ವ್ಯೂವರ್ಸ್ ಬಂದ್ರೆ 3,20,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ SN ಕಾರ್ ಕ್ಲಾಸಿಕ್ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಇಲ್ಲಿ ಲೋ ಬಜೆಟ್ ಅಲ್ಲಿ ಹುಡುಕ್ತಾರೆ, ಒಳ್ಳೆ ಜಾಗ ಕೂಡ ಅನ್ಬೋದು SN ಕಾರ್ ಕ್ಲಾಸಿಕ್. ಯಾಕಂದ್ರೆ ನಿಮ್ಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಮತ್ತೆ ಆಲ್ಮೋಸ್ಟ್ ಮಾರ್ಕೆಟ್ಗಿಂತ ತುಂಬಾನೇ ಕಡಿಮೆ ಬೆಲೆಯಲ್ಲೇ ಕೊಡ್ತಾ ಇದ್ದಾರೆ. ಸೊ ನನ್ನ ಜೊತೆ ಯಾಸಿನ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಿಮ್ಗೆ ಇವತ್ತಿನ ಬಜೆಟ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಡೆಯಿಂದ. ನಿಮ್ಗೆ 4.25 ಲಕ್ಷ 5 ಲಕ್ಷ ಗಂಟ ವೆಹಿಕಲ್ ಕೂಡ ಇದೆ ಸ್ಟಾಕ್ ಅಲ್ಲಿ. ಬಟ್ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಬೇಕು, ಏನಾದ್ರು ಡಿಮಾಂಡ್ ಇದ್ರೆ ವೆಹಿಕಲ್ ಹೇಳಿ, ಪರವಾಗಿಲ್ಲ, ನಾನು ತೋರಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಇದೇ ತರ ವೆಹಿಕಲ್ ಏನಿಲ್ಲ, ಯಾವ ವೆಹಿಕಲ್ಸ್ ಬೇಕೋ ಅರೇಂಜ್ ಮಾಡಿಸ್ಕೊಡ್ತೀರಾ? ಹೌದು. ಇನ್ನೇನು ಎಲ್ಲಾ ತರ ವೆಹಿಕಲ್ಸ್ ಅರೇಂಜ್ ಮಾಡಿಸ್ಕೊಡ್ತಾರೆ. ಆಮೇಲೆ ಸೊ ಸರ್ ಆಮೇಲೆ ನಮ್ಮ ಯೂಸ್ ಇವಾಗ ಕೆಲವೊಬ್ರು ಏನಪ್ಪಾ ಅಂದ್ರೆ 2 ಲಕ್ಷ 3 ಲಕ್ಷ 4 ಲಕ್ಷ ಹೋಗ್ತೀನಿ ಅಂದ್ರೆ ಸೊ ಲೋನ್ ಅಲ್ಲಿ ನೋಡ್ತಿರ್ತಾರೆ. ಸೊ ಅಂತವ್ರಿಗೆ ಲೋನ್ ಫೆಸಿಲಿಟೀಸ್ ಸರ್? ಲೋನ್ ಆರಾಮಾಗಿ ನಾನು ಬೆಂಗಳೂರಿಂದ ಮೆಜೆಸ್ಟಿಕ್ ಕಡೆಯಿಂದ 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಆರಾಮಾಗಿ ಸ್ಯಾಲರಿಡ್ ಪ್ರೊಫೈಲ್ ಇರಲಿ, ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೈಲ್ ಇರಲಿ, ನಾನು ಮಾಡಿಸ್ಕೊಡ್ತೀನಿ ಎಲ್ಲ. ಆಲ್ಮೋಸ್ಟ್ ನಿಮಗೆ ಒಂದು 80% to 90% ಲೋನ್ ಅಪ್ರೂವಲ್ ಮಾಡಿಸ್ಕೊಡ್ತೀನಿ. ಬರೀ 48 hours ಟೈಮ್. ಅದು ಹೇಳ್ಬೋದು 8 hours ಅಲ್ಲಿ 10 hours ಅಲ್ಲಿ ಮಾಡ್ತೀನಿ ಅಂತ, ಬಟ್ ಡಾಕ್ಯುಮೆಂಟೇಶನ್ ಚೆಕ್ ಮಾಡ್ಬೇಕು, ವೆರಿಫಿಕೇಶನ್ ಇರುತ್ತೆ, ಅದೆಲ್ಲ ಪ್ರಾಸೆಸ್ ಇದ್ದೇ ಇರುತ್ತೆ ಅಂತ. ಬಟ್ 48 hours ಟೈಮ್ ಒಳಗಡೆ ನಾನು ಲೋನ್ ಮಾಡಿಸಿ ನಿಮಗೆ ಕೊಡ್ತೀನಿ. ವಿತಿನ್ 48 hours ಅಲ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಮತ್ತೆ ಆರಾಮಾಗಿ ತಲೆ ಕೆಡಿಸ್ಕೋಬೇಡಿ. ಸೊ ಸರ್ ಆಮೇಲೆ ನಮ್ಮ ಯೂಸ್ಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ? ಇಂಜಿನ್ ನಮ್ಮ ಕಡೆ ಯಾವಾಗಲೂ ನಾನು ಕೊಡ್ತೀನಿ. ನಮ್ಮ ಕಡೆಯಿಂದ ನಾನು ಬೇಸಿಕ್, ನಮ್ಮ ಕಡೆಯಿಂದ ನಾನು ಕೊಡೋ ವಾರಂಟಿ 6 months ವಾರಂಟಿ. ನಿಮ್ಗೆ ಏನಾದ್ರು ಸೆಪರೇಟ್ ಪ್ಯಾಕೇಜ್ ಬೇಕಂದ್ರೆ ಅದ್ರದ್ದು ಸೆಪರೇಟ್ ಕಾಸ್ಟ್ ಇರುತ್ತೆ. ಬೇಕಂದ್ರೆ 1 year ಬರುತ್ತೆ, ಸರ್ವಿಸ್ ಕಾಸ್ಟ್ ಬರುತ್ತೆ ನಿಮ್ಗೆ, 2 ಸರ್ವಿಸ್ ಫ್ರೀ, ಜನರಲ್ ಚೆಕ್ಅಪ್ ಎಲ್ಲ ಮಾಡಿಸ್ಕೊಡ್ತಾರೆ. ಅದು ಬೇಕಂದ್ರೆ ಸೆಪರೇಟ್ ಕಾಸ್ಟ್. ಬಟ್ ನಮ್ಮ ಕಡೆಯಿಂದ 6 months ಇಂಜಿನ್ ವಾರಂಟಿ ಯಾವಾಗಲೂ ನಾನು ಕೊಡ್ತೀನಿ. ಓಕೆ ನೋಡಿ, ಇನ್ನೇನು ಆರಾಮಾಗಿ ಫೀಸ್ ತಗೊಂಡ್ಬೋದು ವೆಹಿಕಲ್ಸ್ ಎಲ್ಲ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಆಗಿ ಲೊಕೇಶನ್ ಬಂದು ಬನ್ನರ್ಘಟ್ಟ ಮೇನ್ ರೋಡ್ ಲೆಫ್ಟ್, ಬಿಲೆಕಲ್ಲಿ ಸಿಗ್ನಲ್ ಲೆಫ್ಟ್ ತಗೊಂಡ್ರೆ 100 ಮೀಟರ್ ರೇಡಿಯಸ್ ಅಲ್ಲಿ ನಮ್ಮ ಶೋರೂಮ್ ಬರುತ್ತೆ. ಓಕೆ, ಸೊ ಅಕಸ್ಮಾತ್ ಇನ್ನೂ ಕನ್ಫ್ಯೂಷನ್ ಇದೆ, ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗೆಲ್ಲ ವೆಹಿಕಲ್ಸ್ ಟಚ್ ಮಾಡ್ಬೋದಲ್ಲ ಸರ್? ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂದ್ಬಿಟ್ಟು ಫಸ್ಟ್ ಒಂದು ಸ್ವಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಿಫ್ಟ್ ಡೀಟೇಲ್ಸ್ ಇಸಿ ಸರ್. ಇದ್ರದ್ದು ಸ್ವಿಫ್ಟ್ ಮಾಡೆಲ್ ಬಂದ್ಬಿಟ್ಟು 2009 ಮಾಡೆಲ್, ಸಿಂಗಲ್ ಓನರ್ ಸರ್. ಓಕೆ, 77 ರೆಕಾರ್ಡೆಡ್ ಮೈಲೇಜ್ ಓಡಿದೆ, ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮ್ಗೆ. ಸೊ ಫೀಚರ್ಸ್ ಏನಾದ್ರೆ ಬರ್ಬೋದು ಸರ್? ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಡೀಸೆಲ್ ಮೈಲೇಜ್ ಬಂದ್ಬಿಟ್ಟು ಒಂದು 20 ಅಬೌವ್ ಕೊಡುತ್ತೆ ಆರಾಮಾಗಿ. ಯೂಸರ್ ಫ್ರೆಂಡ್ಲಿ ವೆಹಿಕಲ್, ಒಳ್ಳೆ ಮಾರ್ಕೆಟ್ಗೆ, ಇಂಡಿಯನ್ ವೆಹಿಕಲ್ ಗೆ ಒಳ್ಳೆ ಸೂಟ್ ಆಗೋ ವೆಹಿಕಲ್. ಏನಂದ್ರೆ ಒಳ್ಳೆ ಮೈಲೇಜ್, ಲೋ ಮೇಂಟೆನೆನ್ಸ್ ವೆಹಿಕಲ್ ಕೂಡ ಅನ್ಬೋದು ಹ್ಯಾಚ್ ಬ್ಯಾಕ್ ವೆಹಿಕಲ್ ಅಲ್ಲಿ. ಸೊ ಯಾರಾದ್ರೂ ಸ್ವಿಫ್ಟ್, ಅದು 2009 ಸಿಂಗಲ್ ಅಲ್ಲ? ಹೌದು, ಅದು 77,000 ವಿತ್ ರೆಕಾರ್ಡೆಡ್ ಇರೋ ವೆಹಿಕಲ್. ಸೊ ಪ್ರೈಸ್ ಏನಾಗ್ಬೋದು ಸರ್? ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು ಕೋಟಿಂಗ್ ಇರೋದು 3,50,000. ಸರ್ ಅಷ್ಟೆಲ್ಲ ಬೇಡ ಸರ್, ನಮ್ಮ ವ್ಯೂವರ್ಸ್ ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳಿ ಸರ್. ನಿಮ್ ವ್ಯೂವರ್ಸ್ ಬಂದ್ರೆ 3,20,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. ಓಕೆ, ನೀವು 3,20,000 ನಿಮ್ಗೆ ಒಂದು ಸ್ವಿಫ್ಟ್ 2009 ಮಾಡೋ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ. ಸೊ ಯಾರಾದ್ರೂ ಒಳ್ಳೆ ಸಿಡಾನ್ ಹುಡ್ತಾರವ್ರಿಗೆ ಒಂದು ಸ್ಕೋಡಾ ಲಾರಾ ಇದೆ, ಇದ್ರ ಡೀಟೇಲ್ಸ್ ಸರ್? ಸ್ಕೋಡಾ ಲಾರಾ 2011 ಮಾಡೆಲ್, 3rd ಓನರ್, ಪೆಟ್ರೋಲ್ ವೆಹಿಕಲ್, ಫುಲ್ ಟಾಪ್ ಎಂಡ್ ವೆಹಿಕಲ್, ಎಲಿಗೆನ್ಸ್, ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಡಿಫಾಗರ್, ಫಾಗ್ ಲ್ಯಾಂಪ್, ಟಾಪ್ ಎಂಡ್ ಮಾಡೆಲ್. ಸೊ ಬಾಡಿ ಲೈನ್ ಕೂಡ ನೋಡಬಹುದು, ಸ್ಕ್ರಾಚಸ್ ಆಗಲಿ ಏನು ಇಲ್ಲ ಗಾಡಿಲಿ. ಸೊ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅನ್ಬೋದು. ಸೊ ಫೀಚರ್ಸ್ ನೋಡೋದಾದ್ರೆ ಏನೋ ಬರ್ಬೋದು ಸರ್ ಇಂಟೀರಿಯರ್ಸ್ ಅಲ್ಲಿ? ಇಂಟೀರಿಯರ್ ಫೀಚರ್ಸ್ ಬಂದ್ಬಿಟ್ಟು ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಇಂಟೀರಿಯರ್ ಎಲ್ಲ ಕ್ಲೀನ್ ಆಗಿ ನೀಟಾಗಿ ಚೇಂಜ್ ಮಾಡಿಸಿದ್ದಾರೆ ಕಸ್ಟಮರ್. ಫುಲ್ ಲೆದರ್ ಸೀಟಿಂಗ್, ಒಂದು ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಇದೆ. ಹೌದು. ಸೊ ಒಂಥರ ಕಾಂಬಿನೇಷನ್ ಅಲ್ಲೂ ಇದೆ, ಮಾತ್ರ ಕ್ರೇಜಿ ಆಗಿದೆ. ಸೊ ಈ ಗಾಡಿ ಏನಾಗುತ್ತೆ ಸರ್ ಪ್ರೈಸು? ಇದ್ರದ್ದು ಕೋಟಿಂಗ್ ಬಂದ್ಬಿಟ್ಟು 3,75,000 ಸರ್. ಓಕೆ, ಅದೆಲ್ಲ ನಮ್ಗೆ ಯಾಕೋ ಜಾಸ್ತಿ ಆಯ್ತು, ಒಂದು ಒಳ್ಳೆ ಫೈನಲ್ ಪ್ರೈಸ್. ಜಾಸ್ತಿ ಅಂತದೇನಿಲ್ಲ, ಒಂದ್ 10-20 ಸಾವಿರ ಜಾಸ್ತಿ ಕೊಡೋಣ, ಬಟ್ ಕಂಡೀಷನ್ ಅಲ್ಲಿ ಇರೋ ವೆಹಿಕಲ್ ಕೊಡೋಣ ಅಂತ. ಫೈನಲ್ ಏನಾಗ್ಬೋದು ಸರ್ ಗಾಡಿ? ಫೈನಲ್ ಆಗಿ ಒಂದು 3,40,000 ಗೆ ಕೊಡ್ತೀನಿ ಸರ್. 3,40,000 ಒಂದು ಸಿಡಾನ್ ವೆಹಿಕಲ್, ಅದು ನಿಮ್ಗೆ ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಒಂದು ಸ್ಕೋಡಾ ಲಾರಾ ಸಿಕ್ಕಿದೆ, ಅದು 2 ಲೀಟರ್ ಇಂಜಿನ್ ಬೇರೆ. ಸೊ ಒಂದು ಒಳ್ಳೆ ಗಾಡಿ ಕೂಡ ಅನ್ಬೋದು. ಅಕಸ್ಮಾತ್ ಏನೋ ಸ್ಕೋಡಾ ಲಾರಾ ಬೇಡ ಅಂದ್ರೆ ನಿಮಗೆ ಸ್ಕೋಡಾ ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ. ಸೊ ಡೀಟೇಲ್ಸ್ ಸರ್? ಸ್ಕೋಡಾ ರ್ಯಾಪಿಡ್ 2012 ಮಾಡೆಲ್, ಡೀಸೆಲ್ ಇಂಜಿನ್. ಇದು ಆರಾಮಾಗಿ ನಿಮ್ಗೆ ಮೈಲೇಜ್ 18+ ಕೊಡುತ್ತೆ ಸಿಟಿ ಲೆವೆಲ್, 20+ ಹೈವೇ ಕೊಡುತ್ತೆ. ಎಲಿಗೆನ್ಸ್ ಟಾಪ್ ಅಂಡ್, ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಮಾಡೆಲ್ ಇದು, ಡೀಸೆಲ್ ಇಂಜಿನ್. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡ್ಬೋದು ನೀವು, ಚೆನ್ನಾಗಿದೆ ಇಂಟೀರಿಯರ್ಸ್ ಕೂಡ. ಸೊ ಡ್ಯುಯಲ್ ಏರ್ ಬ್ಯಾಗು, ABS, ಇನ್ನರ್ IRVMs, ORVMs, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು,
ರೇರ್ AC ಕೂಡ ಅವೈಲೇಬಲ್ ಇದೆ. ಸೊ ಚೆನ್ನಾಗಿದೆ, ನಿಮಗೆ ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಕೂಡ ರ್ಯಾಪಿಡ್ ಅದು ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿರ್ಬೋದು ಸರ್ ಗಾಡಿ? ಏನು ಕಿಲೋಮೀಟರ್ ಡ್ರಿವನ್ ಸರ್ ಇದು? ಕಿಲೋಮೀಟರ್ ಬಂದ್ಬಿಟ್ಟು 82,000 ಓಡಿದೆ. ಓಕೆ, 82,000 ಡ್ರಿವನ್ ಆಗಿದೆ ವೆಹಿಕಲ್. ಸೊ ಏನಾಗ್ಬೋದು ಸರ್ ಪ್ರೈಸ್ ಬಂದು 3,85,000 ಹೇಳ್ತಾ ಇದ್ದೀನಿ. ಒಂದು ರೌಂಡ್ ಫಿಗರ್ ಅಂದ್ರೆ ಸರ್ ನಿಮ್ ವ್ಯೂವರ್ಸ್ಗೆ 3,50,000ಗೆ ಮಾಡ್ಕೊಡ್ತೀನಿ. ಓಕೆ, ರೌಂಡ್ ಫಿಗರ್ 3.5 ಲಕ್ಷಕ್ಕೆ ನಿಮ್ಗೆ ಒಂದು ಸ್ಕೋಡಾ ರ್ಯಾಪಿಡ್. ಸೊ ಒಳ್ಳೆ ಗಾಡಿ ಕೂಡ ಅನ್ಬೋದು, ಒಳ್ಳೆ ಸಿಡಾನ್ ವೆಹಿಕಲ್. ಸೊ ಅಕಸ್ಮಾತ್ ನಂಗೆ ಒಳ್ಳೆ ಹ್ಯಾಚ್ ಬ್ಯಾಕ್ ಬೇಕು ಅಂದ್ರೆ ನಿಮಗೆ ಫಾರ್ಟ್ ಫೀಗೋ ಒಂದು ಇದೆ. ಸೊ ಡೀಟೇಲ್ಸ್ ಇಸಿ ಸರ್. ಇದು 2014 ಮಾಡಲ್, ಸಿಂಗಲ್ ಓನರ್, 65,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ. ZXi ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಓಕೆ, ಸೊ ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. ಓಕೆ ಓಕೆ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸೊ AC, ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಸೊ ಡೀಸೆಲ್ ಪೆಟ್ರೋಲ್ ಸರ್ ಇದು? ಇದು ಪೆಟ್ರೋಲ್ ಇಂಜಿನ್, 14 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,50,000. ನಿಮ್ ವ್ಯೂವರ್ಸ್ಗೆ ಮಾತ್ರ ಹೇಳ್ತಾ ಇರೋದು 3,10,000ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. 3,10,000ಗೆ ನಿಮ್ಗೊಂದು ಫಾರ್ಟ್ ಫೀಗೋ, ಅದು 2014 ಮಾಡಲ್ ಸಿಕ್ಕಿದೆ. ಸೊ ಅದು ವಿತ್ ಸಿಂಗಲ್ ಓನರ್ ವೆಹಿಕಲ್ ಅಲ್ಲ? ಸಿಂಗಲ್ ಓನರ್. ಓಕೆ, ಹಂಗಾರೆ ಪೀಸ್ ಆಗಿ ತಗೊಂಡು ವೆಹಿಕಲ್. ಸೊ ಹಾಗೆ ಒಂದು ಚವಲೆಟ್ ಸ್ಪಾರ್ಕ್, ಲೋ ಬಜೆಟ್ ಹುಡುಗರಿಗೆ ಒಳ್ಳೆ ಗಾಡಿ ಕೂಡ ಅನ್ಬೋದು. ಸೊ ಡೀಟೇಲ್ಸ್ ಸರ್. 2010 ಮಾಡಲ್, ಸೆಕೆಂಡ್ ಓನರ್, ಚೆವರ್ಲೆಟ್ ಸ್ಪಾರ್ಕ್. ನಿಮ್ಗೆ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಕೂಡ ಇದೆ. ಹೌದು, ಟಾಪ್ ಎಂಡ್ ಮಾಡಲ್, LT ಇದು. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು, ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ಆರಾಮಾಗಿ ನಿಮಗೆ 16 to 18 ಬರುತ್ತೆ, ಆರಾಮಾಗಿ ಬರುತ್ತೆ ನಿಮಗೆ. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಬಂದು 175 ಹೇಳ್ತಾ ಇದ್ದೀನಿ. 1,45,000ಗೆ ಮಾಡ್ಕೊಡ್ತೀನಿ ಬಾಟಮ್ ಆಗಿ. ಓಕೆ ನೋಡಿ, 1,45,000ಗೆ ನಿಮ್ಗೊಂದು ಚವಲೆಟ್ ಸ್ಪಾರ್ಕ್ LT ವೇರಿಯಂಟ್ ಸಿಗ್ತದೆ. ಹೌದು. ಸೊ ಹಾಗೆ ನಮ್ಮ ಮುಂದೆ ಒಂದು ಇಂಡಿಕಾ ಮಾನ್ಸಾ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್? ಇದು ಟಾಟಾ ಇಂಡಿಕಾ, ಮಾನ್ಸಾ ಅಲ್ಲ, ಟಾಟಾ ಇಂಡಿಕಾ 2009 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಕಡಿಮೆ ಓಡಿದೆ, ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ, ಮೇಂಟೆನೆನ್ಸ್ ಕಡಿಮೆ. ಹೌದೌದು, ಒಳ್ಳೆ ಬಾಡಿ ಸ್ಟ್ರಕ್ಚರ್, ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸಾಫ್ಟ್ವೇರ್ ಮಾರ್ಕೆಟ್ ಅಲಾಯ್ಸ್ ಇಲ್ಲ, ಕಂಪ್ನಿ ಫಿಟೆಡ್ ಇಲ್ಲ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದು ಹಾಕ್ಸಿರೋದು ಕಸ್ಟಮರ್. ಓಕೆ, ಸೊ ನೋಡ್ಬೋದು ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್, ಆಮೇಲೆ ಇಂಡಿಕಾ ವಿಸ್ತಾ ಬೇರೆ. ಸೊ ಇಂಡಿಯಾ ಫೀಚರ್ಸ್ ಏನು ಬರ್ಬೋದು ಸರ್ ಇದು? ನಿಮಗೆ ಆಲ್ ಟಾಪ್ ವೇರಿಯಂಟ್ ಎಲ್ಲ ಬರುತ್ತೆ ನಿಮಗೆ ಫೀಚರ್ಸ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 4 ಬರುತ್ತೆ ನಿಮಗೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಇದೆ. ಸೊ ಯಾರಾದ್ರೂ ಇಂಡಿಕಾ ವಿಸ್ತಾ ಎಷ್ಟೋ ಜನ ಕೇಳ್ತಿದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ Instagram DMs ಅಲ್ಲೆಲ್ಲ. ಸೊ ಫೈನಲಿ ಒಂದಿದೆ, ಇದು ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು, ಪೆಟ್ರೋಲ್ ವೇರಿಯಂಟ್. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,95,000 ಹೇಳ್ತಾ ಇದ್ದೀನಿ. 1,70,000ಗೆ ಫುಲ್ ಫೈನಲ್ ಆಗಿ ಮಾಡ್ಕೊಡ್ತೀನಿ. 1,70,000ಕ್ಕೆ ನಿಮ್ಗೆ ಒಂದು ಇಂಡಿಕಾ ವಿಸ್ತಾ ಸಿಗ್ತದೆ. ಸೊ ಬಂದ್ರೆ ಬೇಗ ತಗೊಂಡು, ಯಾಕಂದ್ರೆ ಇದೆಲ್ಲ ಒಂಥರ ಡಿಮ್ಯಾಂಡೆಡ್ ವೆಹಿಕಲ್ ಕೂಡ ಅನ್ಬೋದು ಮಾರ್ಕೆಟ್ ಅಲ್ಲಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಅಲ್ಲ ಸರ್? ಪ್ಯಾಲಿಯೋ ಇದೆ. ಡೀಟೇಲ್ಸ್ ಸರ್? ಇದು 2010 ಮಾಡಲ್. ಓಕೆ, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಗಾಡಿ ಮೇಲೆ, ಒರಿಜಿನಲ್ ಇರ್ಲಿ ಅಂತ ಹಂಗೆ ಇಕ್ಕಿದೀವಿ. ಬ್ಲಾಕ್ ಅಲ್ವಾ, ಹಂಗ್ ಕಾಣಿಸುತ್ತೆ. ಮೈಲೇಜ್ ಪ್ರಕಾರ ನೋಡಿದ್ರೆ ನಿಮ್ಗೆ 20 ಅಬೌವ್ ಸಿಟಿ ಲೆವೆಲ್, 25 ಹೈವೇ ಕೊಡುತ್ತೆ ನಿಮ್ಗೆ. ಟಾಪ್ ವೇರಿಯಂಟ್, ಪ್ಯಾಲಿಯೋ ಸ್ಟೈಲ್, ಡೀಸೆಲ್ ಇಂಜಿನ್, ಅದು ಮಲ್ಟಿ ಜೆಟ್ ಇಂಜಿನ್ ಬೇರೆ ನಿಮಗೆ. ಹೌದು ಹೌದು. ಸೊ ಇಂಡಿಯಾ ಫೀಚರ್ಸ್ ಅಲ್ಲಿ ನೋಡೋದಾದ್ರೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಸೊ ಡೀಸೆಲ್ ಅಲ್ಲ ಸರ್ ಇದು? ಹೌದು, ಡೀಸೆಲ್ ಇಂಜಿನ್. ಇದ್ರದ್ದು ಪ್ರೈಸ್ ನಾನ್ ಕೋಟ್ ಮಾಡ್ತಾ ಇರೋದು 2,25,000. 1,90,000ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. ಓಕೆ, 1,90,000ಗೆ ನಿಮ್ಗೆ ಒಂದು ಫಿಯೆಟ್ ಪೀಲಿಯೋ, ಅದು ಪ್ಯಾಲಿಯೋ ಒಂದು ಡೀಸೆಲ್ ವೇರಿಯಂಟ್ ಸಿಕ್ಕಿದೆ, ಒಳ್ಳೆ ಮೈಲೇಜ್ ಬರೋ ವೆಹಿಕಲ್. ಸೇಮ್ ಇಂಜಿನ್ ನಿಮ್ಗೆ ಸ್ವಿಫ್ಟ್ ಅಲ್ಲಿ ಬರೋದು. ಸ್ವಿಫ್ಟ್ ಅದೇ 9 ಮಾಡಲ್ ತಗೊಳ್ಳಕ್ ಹೋದ್ರೆ 3 ಮೇಲೆನೆ ಹೋಗ್ತದೆ. ಹೌದೌದು, ಇದು ಸೇಮ್ ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಡಿಫ್ರೆನ್ಸ್ ಸಿಗುತ್ತೆ. ಅದು ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ಹಾಗೆ ನಮ್ಮ ಮುಂದೆ ಆಲ್ಟೋ ತಗೊಂಡವರು ಆರಾಮಾಗಿ ಇದನ್ನ ತಗೊಬಹುದು, ಪ್ರಿಫರ್ ಮಾಡಬಹುದು, ಯಾಕಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ, ಎಲ್ಲ ಆರಾಮಾಗಿ ತಗೊಂಡು ಹೋಗ್ಬೋದು ಆರಾಮಾಗಿ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಲಾರಾ ಇದೆ. ಇದ್ರ ಡೀಟೇಲ್ಸ್ ಸರ್? ಪೆಟ್ರೋಲ್ ಬೇಕಾಗಿಲ್ಲ ಅಂದ್ರೆ ಡೀಸೆಲ್ ಕೂಡ ಇದೆ ನಮ್ಮ ಹತ್ರ. ಇದು 2013 ಮಾಡಲ್ ಸ್ಕೋಡಾ ಲಾರಾ ಎಲಿಗೆನ್ಸ್. ಇದು ಕೂಡ ಟಾಪ್ ಎಂಡ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ಡಿಫಾಗರ್, ಓಕೆ, ಎಲ್ಲ ಬರುತ್ತೆ ನಿಮ್ಗೆ. ಫುಲ್ಲಿ ಲಕ್ಸುರಿ ಫೀಲ್, ಲಕ್ಸುರಿ ವೆಹಿಕಲ್. ಓಕೆ, ಸೊ ಇನ್ನರ್ IRVMs, ORVMs, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಕೂಡ ಇದೆ, ಡೀಸೆಲ್ ವೇರಿಯಂಟ್ ಬೇರೆ. ಸೊ ಪ್ರೈಸ್ ಏನಾಗ್ಬೋದು ಸರ್ ಈ ಗಾಡಿ? ಸರ್ ಕೋಟಿಂಗ್ ಎಲ್ಲ ಇದಕ್ಕೆ ಹೇಳಲ್ಲ ನಾನು. 13 ಮಾಡಲ್ಗೆ ಬಾಟಮ್ ಆಗಿ 4 lakhsಗೆ ಕೊಡ್ತೀನಿ ಸರ್. ಓಕೆ, 13 ಮಾಡಲ್ 4 lakhsಗೆ ರೌಂಡ್ ಫಿಗರ್ ಆಗಿ ಮಾಡ್ಕೊಡ್ತೀನಿ. ಸೊ ಅಂದ್ರೆ ಪೀಸ್ ಆಗಿ ತಗೊಂಡೋಗ್ಬೋದು. ಅದು ಸ್ಕೋಡಾ ಲಾರಾ, ಅದು 13 ಮಾಡಲ್. ಥರ ಚಿಂದಿ ಗಾಡಿ ಕೂಡ, ಇದು ಕೂಡ ನಿಮಗೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಹಾಗೆ ಇನ್ನೊಂದು ಫಿಯೆಟ್ ಲೀನಿಯಾ ಇದೆ. ಸೊ ಡೀಟೇಲ್ಸ್ ಸರ್? ಹ್ಯುಂಡೈ ವರ್ನಾ ಮಾಡಲ್, 2008 ಮಾಡಲ್, ಸೆಕೆಂಡ್ ಓನರ್, ಟಾಪ್ ವೇರಿಯಂಟ್, 1.6 SX.
ವಿ ಟಿ ಬರುತ್ತೆ XI ಅಂತ ಇದು. ಓಕೆ ಸೆಕೆಂಡ್ ಓನರ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ವೆಹಿಕಲ್. ಆರಾಮಾಗಿ ನಿಮ್ಗೆ ಮೈಲೇಜ್ 14 to 16 ಕೊಡುತ್ತೆ ನಿಮ್ಗೆ. ಓಕೆ, ಅದು ಒಳ್ಳೆ ವರ್ಣ ಬೇರೆ ನಿಮ್ಗೆ ಒಳ್ಳೆ ಮೈಲೇಜ್ ವೆಹಿಕಲ್ ಮತ್ತು ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಯಾಕೆ ನಿಮಗೆ ಡಿಫಾಗರ್ ಕೂಡ ಇದೆ. ಸೊ ಹುಂಡೈ ವರ್ಣ ಏನಾಗುತ್ತೆ ಸರ್ ಪ್ರೈಸು? ಇದ್ರದ್ದು ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ನಾವು 245, 2,20,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. 2,25,000 ಗೆ ಫೈನಲ್. ಹೌದು. ಓಕೆ ನೋಡಿ, FC ಕೊಡ್ತೀನಿ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ ನೋಡಿ, ಎಲ್ಲ ಅದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಇನ್ನೇನು ಎಕ್ಸ್ಟ್ರಾ ಪೇ ಮಾಡಂಗಿರಲ್ಲ ನಿಮಗೆ. ಆರಾಮಾಗಿ 2.5 ಲಕ್ಷಕ್ಕೆ ಒಂದು ಹುಂಡೈ ವರ್ಣ, ಅದು ವಿ ಟಿ ಇಂಜಿನ್ ಬೇರೆ. ಸೊ ಒಂದು ಚಿಂದಿ ಗಾಡಿ ಕೂಡ. ಸೊ ಹಾಗೆ ಒಂದು ಆಲ್ಟೋ K10 ಅಲ್ಲ ಸರ್? ಆಲ್ಟೋ K10 ಫುಲ್ ಡಿಮಾಂಡೆಡ್ ವೆಹಿಕಲ್. 2011 ಓಕೆ K10 VXI ಇದು ಟಾಪ್ ಎಂಡ್ ಮಾಡೆಲ್. ಓಕೆ, ನಿಮ್ಗೆ 2011 ಮಾಡೆಲ್, ಥರ್ಡ್ ಓನರ್ ಆಗಿದೆ ವೆಹಿಕಲ್. ಏನಂದ್ರೆ ಬಟ್ ಕಂಡೀಷನ್ ವೈಸ್ ತುಂಬಾ ಚೆನ್ನಾಗಿದೆ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಎಲ್ಲ ಬೇಸಿಕ್ ಫೀಚರ್ಸ್ ಏನ್ ಬೇಕೋ ಎಲ್ಲ ಬರುತ್ತೆ ಗಾಡಿನಲ್ಲಿ. ಓಕೆ, ಟೈರ್ ಕಂಡೀಷನ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಇದೆ. ಏನು ಕೆಲಸ ಇಲ್ಲ ಗಾಡಿನಲ್ಲಿ, ಬರೀ ತಗೊಂಡೋಗಿ ಓಡಿಸ್ಬೇಕಷ್ಟೇ. ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರಬೇಕು. ಇನ್ನೊಂದೇನಂದ್ರೆ ಲೋ ಮೇಂಟೆನೆನ್ಸ್, 2 ವೀಲರ್ ಮೇಂಟೆನೆನ್ಸ್ ಮಾಡಿದಂಗೆ ಆರಾಮಾಗಿ ಮೇಂಟೈನ್ ಮಾಡಬಹುದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಪ್ರೈಸ್ ಇದ್ರದ್ದು ಮಾರ್ಕೆಟ್ ಅಲ್ಲಿ ಇರೋದು 2,70,000, 2,60,000 ಹಂಗೆ ಹಾಕಿದ್ದಾರೆ. ಅದು ಬೇಡ ನಮ್ಗೆ. 2,10,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. 2,10,000 ಗೆ ಬಾಟಮ್ ಆಗಿ ಆರಾಮಾಗಿ ತಗೊಂಡೋಗ್ಬೋದು. ಅದು ಆಲ್ಟೋ K10 ಸೂಪರ್ ಲೋ ಮೇಂಟೆನೆನ್ಸ್ ವೆಹಿಕಲ್ ಕೂಡ ಅನ್ಬೋದು. ಈಗ ಲೋ ಬಜೆಟ್ ಯಾರು ಫ್ಯಾಮಿಲಿಗೆ ಹುಡುಕ್ತಾ ಇರೋರಿಗೆ ಆರಾಮಾಗಿ ಪೀಸಾಗಿ ತಗೊಂಡೋಗ್ಬೋದು. ಸೊ ಹಾಗೆ ಒಂದು SX4 ಸರ್, ಬ್ಲ್ಯಾಕ್ ಕಲರ್. SX4 ಬ್ಲ್ಯಾಕ್ ಕಲರ್ ZXI ಇದು ಸರ್, ಟಾಪ್ ಎಂಡ್ ಮಾಡೆಲ್. 2007 ಮಾಡೆಲ್ ಇದೆ, ಥರ್ಡ್ ಓನರ್ ಆಗಿದೆ. ಓಕೆ, ಬಟ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಒಂದ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಇದೆ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಎಲ್ಲ ಲಕ್ಸುರಿ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಕಡಿಮೆ ಬಜೆಟ್ ಅಲ್ಲಿ ಎಲ್ಲ ಫೀಚರ್ ಬರೋ ತರ ಗಾಡಿ ಇದು. ಓಕೆ, ಅದು ಲೋ ಬಜೆಟ್ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಹೌದು. ಸೊ ಲೋ ಮೇಂಟೆನೆನ್ಸ್ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು ಈ ಗಾಡಿನ. ಸೊ ಪ್ರೈಸ್ ಏನಾಗ್ಬೋದು ಸರ್ ಇದು? ಪ್ರೈಸ್ ಇದ್ದು ಕೋಟಿಂಗ್ ಬಂದು 2,35,000, 2 ಲಕ್ಷಕ್ಕೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. ಓಕೆ, ಬೇರೆ 2 ಲಕ್ಷಕ್ಕೆ ನಿಮ್ಗೆ ಒಂದು SX4 ಅದು ಟಾಪ್ ಎಂಡ್ ವೇರಿಯಂಟ್ ಸಿಗ್ತದೆ. ಅದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟ್, ಸಾರಿ ZXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಅನ್ನೋದು ಆರಾಮ ಪೀಸ್ ತಗೊಂಡೋಗಿ ವೆಹಿಕಲ್. ಮುಂದೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ ಒಂದು ಹುಂಡೈ ಅಸೆಂಟ್ ಇದೆ ಡೀಟೇಲ್ಸ್ ಸರ್. ಸೊ ಇದು 2005 ಮಾಡೆಲ್, ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ಇಂಜಿನ್, ಬರೀ 88,000 ಓಡಿದೆ, ಕಡಿಮೆ ಓಡಿದೆ. ಒಳ್ಳೆ ಗಾಡಿ ಇದು. ಯಾಕಂದ್ರೆ ಮೇಂಟೆನೆನ್ಸ್ ನಿಮ್ಗೆ ಕಡಿಮೆ ಬರುತ್ತೆ, ಆರಾಮಾಗಿ ಲಕ್ಸುರಿ ಫೀಲು ಬರುತ್ತೆ ನಿಮಗೆ ಗಾಡಿ ಓಡಿಸಿದ್ರೆ. ವಿಂಟೇಜ್ ವೆಹಿಕಲ್ ಅಂತ ಹೇಳ್ಬೋದು ನಾವು ಆರಾಮಾಗಿ. ಶೋಕಿ ಮಾಡೋದು, ಆರಾಮಾಗಿ ಶೋಕಿ ಮಾಡ್ಬೋದು ಈ ಗಾಡಿ ತಗೊಂಡು. ಸೊ ಲೋ ಬಜೆಟ್ ಆರಾಮಾಗಿ ನೀವು ಅಲಾಯ್ಸ್ ಹೆಂಗಿದ್ರು ಇದೆ. ಸೊ ಎಕ್ಸ್ಟ್ರಾ ಏನು ಅಲಾಯ್ಸ್ ಎಲ್ಲ ಹಾಕ್ಸಂಗಿಲ್ಲ, ಬೆನಿಫಿಟೆಡ್ ಅಲಾಯ್ಸ್ ಇದೆ ನಿಮಗೆ. ಟೈರ್ ಕಂಡೀಷನ್ ಚೆನ್ನಾಗಿದೆ ನಿಮಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಏನ್ ಬೇಕು ಎಲ್ಲ ಬರುತ್ತೆ ನಿಮಗೆ. ಹೌದು, ಇನ್ನೇನು ಆರಾಮ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ನಿಮಗೆ. ಅದು ಟಾಪ್ ಎಂಡ್ ವೇರಿಯಂಟ್ ಬೇರೆ ಅಸೆಂಟ್. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಕೋಟಿಂಗ್ ಪ್ರೈಸ್ ಬಂದು 145 ಹೇಳ್ತಾ ಇದೀನಿ. 1,25,000 ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. 1,25,000 ಗೆ ನಿಮಗೆ ಬಾಟಮ್ ಆಗಿ ಒಂದು ಹುಂಡೈ ಅಸೆಂಟ್ ಸಿಗ್ತದೆ. ಚೆನ್ನಾಗಿದೆ ವೆಹಿಕಲ್ ಕೂಡ. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಹುಂಡೈ ಸ್ಯಾಂಟ್ರೋ ಇದೆ. ಸೊ ನೋಡಕ್ಕಂತೂ ಫುಲ್ ಶೈನಿಂಗ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಡೀಟೇಲ್ಸ್ ಇದೆ ಸರ್. ಸರ್ ಹ್ಯುಂಡೈ ಸ್ಯಾಂಟ್ರೋ ಇದು ಜಿಂಗ್ ಮಾಡೆಲ್, ಆಟೋಮ್ಯಾಟಿಕ್ ಇದು, ಫುಲ್ ಡಿಮಾಂಡ್ ವೆಹಿಕಲ್. ಹೌದು. ಓಕೆ ಓಕೆ, 2005 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಹೌದು ಹೌದು. ಸೊ ಇಂಟೀರಿಯರ್ ಫೀಚರ್ಸ್ ಇದಕ್ಕೆ ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮುಂದೆ ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ. ಆಟೋಮ್ಯಾಟಿಕ್ ಟಾಪ್ ವೇರಿಯಂಟ್ ಸ್ಯಾಂಟ್ರೋ ಜಿಂಗ್. ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಸಿಗೋದು ಆಟೋಮ್ಯಾಟಿಕ್ ಸ್ಯಾಂಟ್ರೋ. ರೇರ್ ಅದು ನಿಮಗೆ, ಅದು ಈ ಕಲರ್ ಸಿಗೋದಂತ ಇನ್ನೂ ರೇರು. ಹೌದು, ಚೆರಿ ರೆಡ್ ತುಂಬಾ ಚೆನ್ನಾಗಿದೆ, ಡಿಮಾಂಡ್ ವೆಹಿಕಲ್. ಪ್ಲಸ್ ಆಟೋಮ್ಯಾಟಿಕ್ ನಿಮ್ಗೆ ಒಂದು ಕಡಿಮೆ ರೇಂಜ್ ಅಲ್ಲಿ ಸಿಗ್ತಾ ಇದೆ. ಓಕೆ, ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಆಟೋಮ್ಯಾಟಿಕ್ ವೇರಿಯಂಟ್ ಬೇಕು ಅನ್ನೋರಿಗೆ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಇದ್ರದ್ದು ಕೋಟಿಂಗ್ ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು 1,75,000, 1.5 ಬಾಟಮ್ ಆಗಿ ಮಾಡ್ಕೊಡ್ತೀನಿ ಇದು. ಓಕೆ, 1.5 ಒಂದು ಆಟೋಮ್ಯಾಟಿಕ್ ಗಾಡಿ. 2005 ಮಾಡೆಲ್, ಸಿಂಗಲ್ ಓನರ್. ಅದು ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೊ ಮ್ಯಾನ್ಯುಯಲ್ ಆಲ್ಮೋಸ್ಟ್ ಲೈಕ್ ನಿಮಗೆ 2005 ಮಾಡಲ್ 1,60,000, 1,70,000 ಹೇಳ್ತಾರೆ. ಬಟ್ ಇಲ್ಲಿ 1,50,000 ಗೆ ಬಾಟಮ್ ಆನ್ ಪ್ರೈಸ್ ಅಲ್ಲಿ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಸಿಗ್ತದೆ. 2005 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬೇರೆ. ಸೊ ಬಂದ್ರೆ ಪೀಸಾಗಿ ತೊಗೊಂಡೋಗ್ಬೋದು ವೆಹಿಕಲ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಇದೆ. ಡೀಟೇಲ್ಸ್ ಸರ್? ಕೊರೋಲಾ 2006 ಮಾಡೆಲ್, ಥರ್ಡ್ ಓನರ್ ಆಗಿದೆ ವೆಹಿಕಲ್. ಟಾಪ್ ವೇರಿಯಂಟ್ ಇದು ಕೂಡ. ಓಕೆ, ಎಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಟಾಪ್ ವೇರಿಯಂಟ್, ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಇದ್ರದ್ದು ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು 2,25,000. ಓಕೆ, ಫೈನಲ್ ಅಂದ್ರೆ ಸರ್? ಫೈನಲ್ ಆದ್ರೆ ಒಂದು 2 lakhsಗೆ ಮಾಡ್ಕೊಡ್ತೀನಿ ಸರ್. 2 lakhsಗೆ ನಿಮಗೆ ಕಂಪ್ಲೀಟ್ಲಿ 1.8 ಲೀಟರ್ ಇಂಜಿನ್ ಒಂದು ಟೊಯೋಟಾ ಕೊರೋಲಾ ಸಿಗ್ತದೆ. ಅದು 2006 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್. ಓಕೆ, 2006 ಮಾಡಲು. FC ಕೂಡ ನಿಮಗೆ 2027 ಗಂಟ ಇದೆ. ಓಕೆ, ಸೊ ಆರಾಮಾಗಿ ಒಳ್ಳೆ ಸಿಡಾನ್ ವೆಹಿಕಲ್, ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು.
ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ಒಂದು ಕೊರೋಲಾ ಆಲ್ಟೀಸ್ ಪೆಟ್ರೋಲ್ ವೇರಿಯಂಟ್ 1.8 ಲೀಟರ್ ಇಂಜಿನು. ಎಸ್ಎನ್ ಕ್ಲಾಸಿಕಲ್ಲಿ ಯಾವತ್ತು ಹೋಂಡಾ ಸಿಟಿ ಇಲ್ಲದೆ ನೋಡೇ ಇರಲಿಲ್ಲ. ಸೊ ಫೈನಲಿ ಇನ್ನೊಂದು ಹೋಂಡಾ ಸಿಟಿ ಇದೆ. ಸೊ ಡೀಟೇಲ್ಸ್ ಇಸಿ ಸರ್. ಸರ್ ನಮ್ಮ ಹತ್ರ ಯಾವಾಗಾದ್ರೂ ಹೋಂಡಾ ಬಂದೇ ಬರುತ್ತೆ, ಅದ್ರಲ್ಲಿ ಏನಿಲ್ಲ. 2010 ಮಾಡಲ್ VMT ಟಾಪ್ ಎಂಡ್ ವೆಹಿಕಲ್, ಥರ್ಡ್ ಓನರ್ ಆಗಿದೆ ವೆಹಿಕಲ್, ಬಟ್ ತುಂಬಾ ಕಂಡೀಷನ್ ಅಲ್ಲಿ ಇದೆ. ಒಂಚೂರು ಕೆಲಸ ಇಲ್ಲ, ₹1 ಇನ್ವೆಸ್ಟ್ ಮಾಡ್ಬೇಕಂತದ್ದು ಏನಿಲ್ಲ. ಬರೀ ಪೆಟ್ರೋಲ್ ಹಾಕಿಸ್ಬೇಕು, ಓಡಿಸ್ಬೇಕು. ಫೀಚರ್ಸ್ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 2 ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಇದೆ. ಗಾಡಿ ತುಂಬಾ ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮ್ಗೆ. 16 to 18 ಮ್ಯಾಕ್ಸ್ ಟು ಮ್ಯಾಕ್ಸ್ ಕೊಡುತ್ತೆ ನಿಮ್ಗೆ ಆರಾಮಾಗಿ. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಕೂಡ ಇದೆ ನಿಮಗೆ ಗಾಡಿಲಿ. ಎಲಿಫೆಂಟ್ ಗ್ರೇ ಕಲರ್, ಅದು ಹೋಂಡಾ ಸಿಟಿ. ಸೊ ಪ್ರೈಸ್ ಸರ್ ಇದ್ರದ್ದು ಕೋಟಿಂಗ್ ಬಂದ್ಬಿಟ್ಟು 3,35,000. 3 lakhsಗೆ ಮಾಡ್ಕೊಡ್ತೀನಿ ಸರ್. ಓಕೆ, 3 lakhsಗೆ ನಿಮ್ಗೆ ಒಂದು ಹೋಂಡಾ ಸಿಟಿ ಸಿಗ್ತದೆ. VMT ಅದು ಕೂಡ, ಅದು VMT ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ಸ್, ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್, ABS ಇರೋ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಹುಡುಕ್ತಾರವ್ರಿಗೆ ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ಇದು ಡೀಟೇಲ್ಸ್ ಸರ್. ಟೊಯೋಟಾ ಕೊರೋಲಾ ಆಲ್ಟೀಸ್ ಇದು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಟಾಪ್ ವೇರಿಯಂಟ್ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ, ಲಕ್ಸುರಿ ಫೀಚರ್ಸ್. ಮೈಲೇಜ್ ಬಂದ್ಬಿಟ್ಟು 12 to 14 ಇದೆ ಸರ್ ನಿಮ್ಗೆ ಹೈವೇ ಅಲ್ಲಿ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಅಲ್ಲಿ ಅಂತೂ ಯಾರು ಕೊಡಲ್ಲ, ಇದಂತೂ ಗ್ಯಾರಂಟಿ ಚಾಲೆಂಜ್ ಮಾಡ್ತೀನಿ. ಪ್ರೈಸಿಂಗ್ ಬಂದ್ಬಿಟ್ಟು ಬೇರೆ ಕಡೆ ನೀವು ನೋಡಿದ್ರೆ 4.25 ಲಕ್ಷ ಇದೆ. ಹೌದೌದು. ಬಟ್ ನಾನ್ ಕೊಡ್ತಾ ಇರೋದು ಪ್ರೈಸಿಂಗ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ, ಯಾರು ಕೊಡಲ್ಲ. 3.25 ಲಕ್ಷಕ್ಕೆ ಒಂದೇ ಬೆಲೆ ಕೊಡ್ತೀನಿ. 3.25 ಲಕ್ಷಕ್ಕೆ 3.25 ಲಕ್ಷಕ್ಕೆ ನಿಮಗೆ ಒಂದು ಕೊರೋಲಾ ಆಲ್ಟಿ ಸಿಗ್ತದೆ. ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡಾಗ ಇದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ 1.8 ಲೀಟರ್ ಇಂಜಿನ್. ಇವಾಗ ಮುಂದೆ ಒಂದು ವ್ಯಾಗನರ್ ಇದೆ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ. ಡೀಟೇಲ್ಸ್ ಸರ್. ಇದ್ರದ್ದು ಡೀಟೇಲ್ಸ್ ಬಂದು 2012 ಮಾಡಲ್, ಸೆಕೆಂಡ್ ಓನರ್, ಬರೀ 45,000 ಓಡಿದೆ ಗಾಡಿ. ಓಕೆ ನೋಡಿ, ಜಸ್ಟ್ 45,000 ಅಷ್ಟೇ. ಹೌದು ಓಡಿರೋದು. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಟ್ ಅದ್ ಬೇಕಂದ್ರೆ ಮಾಡಿಸ್ಕೊಡ್ತೀನಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಗಾಡಿ ತುಂಬಾ ಕಂಡೀಷನ್ ಅಲ್ಲಿ ಇದೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ನಾನು 3,20,000. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 12 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. 12 ಮಾಡಲ್, ಸೆಕೆಂಡ್ ಓನರ್, ರೌಂಡ್ ಫಿಗರ್ ನಿಮ್ಗೆ 3 ಲಕ್ಷಕ್ಕೆ ಒಂದು ವ್ಯಾಗನರ್ ಸಿಗ್ತದೆ. ಸೊ ಬಂದರೆ ಒಂದು ಒಳ್ಳೆ ಪ್ರೈಸು. ಸಿಟಿಲಿ ಆಲ್ಮೋಸ್ಟ್ ನಿಮಗೆ 15 to 16 ಸಿಗುತ್ತೆ. ಹೈವೇಲಿ ಒಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಎಲ್ಲ. ಸೊ ಹಾಗೆ ಒಂದು ಮುಂದೆ ಒಂದು ಫೋರ್ಡ್ ಐಕಾನ್ ಇದೆ. ಸರ್ ಫೋರ್ಡ್ ಐಕಾನ್ 2006 ಮಾಡಲ್, ಇದು ಥರ್ಡ್ ಓನರ್ ಆಗಿದೆ ವೆಹಿಕಲ್. 72,000 ಓಡಿದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ವೆಹಿಕಲ್ ಅಲ್ಲಿ. ಬಟ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಪಾಲಿಶ್ ಕೂಡ ಮಾಡಿಸಿಲ್ಲ ಈ ಗಾಡಿಗೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಗಾಡಿನಲ್ಲಿ, ಬಟ್ ತೊಂದರೆ ಇಲ್ಲ. ಬಟ್ ಅಷ್ಟೊಂದು ಮೇಜರ್ ಕಾಣಿಸ್ತಿಲ್ಲ. ಹೌದು. ಸೊ ಇಂಟೀರಿಯರ್ ಫೀಚರ್ಸ್ ನೋಡಿದ್ರೆ ಇಂಟೀರಿಯರ್ ನಿಮ್ಗೆ AC ಬರುತ್ತೆ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಬೇಸಿಕ್ ಫೀಚರ್ಸ್ ಏನ್ ಬರಬೇಕು ಗಾಡಿನಲ್ಲಿ ಅದು ಇದೆ. ಸೊ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಇಂಜಿನ್ ಇದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಕೋಟಿಂಗ್ ಇದ್ರದ್ದು 135, 1,10,000ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ ಸರ್. ಬೇರೆ 1,10,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಐಕಾನ್ ಸಿಗ್ತದೆ. ಸೊ ಒಳ್ಳೆ ಸಿಡಾನ್ ವೆಹಿಕಲ್, ಶೋಕಿ ಮಾಡೋರಿಗೆ ಆರಾಮಾಗಿ ಶೋಕಿ ಮಾಡಬಹುದು ಈ ಗಾಡಿ ತಗೊಂಡು. ಸೊ ಇದರ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಸೊ ಡೀಟೇಲ್ಸ್ ಸರ್. ಸರ್ ಒಂದು 2009 ಮಾಡಲ್ ನೋಡಿದ್ರಿ, 5 ಮಾಡಲ್ ಒಂದು ನೋಡಿದ್ರಿ. ಇದು 6 ಮಾಡಲ್ ಮ್ಯಾನ್ಯುಯಲ್ ವೆಹಿಕಲ್. 2006 ಮಾಡಲ್, ಥರ್ಡ್ ಓನರ್ ವೆಹಿಕಲ್. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ, ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಟೈರ್ ಕಂಡೀಷನ್ ಚೆನ್ನಾಗಿದೆ. ನಿಮ್ಗೆ ಬೇಸಿಕ್ ಫೀಚರ್ಸ್ ಏನ್ ಬೇಕಂದ್ರೆ ಅದು ಕೂಡ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇದ್ರದ್ದು ಕೋಟಿಂಗ್ ಬರೀ ನಾನು ಮಾಡ್ತಾ ಇರೋದು 165, 1,40,000ಗೆ ಮಾಡ್ಕೊಡ್ತೀನಿ ಸರ್. 1,40,000ಗೆ ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗ್ತದೆ. ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡೋಗಿ ವೆಹಿಕಲ್. ಸೊ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ವೈಟ್ ಕಲರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಮ್ಯಾನ್ಯುಯಲ್ ವೆಹಿಕಲ್. ನಿಮ್ಗೆ ಆಟೋಮೆಟಿಕ್ ಬೇಡ ಅಂದ್ರೂ ಮ್ಯಾನ್ಯುಯಲ್ ಇದೆ. ಸ್ಯಾಂಟ್ರೋ, ಹ್ಯುಂಡೈ ಸ್ಯಾಂಟ್ರೋ 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ನಿಮ್ಗೆ ಬೇಸಿಕ್ ಫೀಚರ್ಸ್ ಎಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಫ್ರಂಟ್ 2 ಬರುತ್ತೆ ನಿಮ್ಗೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದೀನಿ. 2 ಲಕ್ಷಕ್ಕೆ ನಿಮ್ ವ್ಯೂವರ್ಸ್ಗೆ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಸ್ಯಾಂಟ್ರೋ ಸಿಗ್ತದೆ. 2009 ಮಾಡಲ್ ಅಲ್ಲ ಸರ್? ಹೌದು. ಸರ್ ನಮ್ಮ ಮುಂದೆ ಚಾವ್ಲೆಟ್ ಆವಿಯೋ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಚಾವ್ಲೆಟ್ ಆವಿಯೋ ಜಸ್ಟ್ ಬಂದಿರೋದು, ಇನ್ನ ವಾಷಿಂಗು ಪಾಲಿಶಿಂಗು ಏನು ಆಗಿಲ್ಲ. ನೋಡ್ಬೋದು ಕಂಡೀಷನ್ ಹೆಂಗಿದೆ ಅಂತ. ಒಂದ್ ಪೀಸು ಪೇಂಟ್ ಆಗಿಲ್ಲ ಗಾಡಿ ವೆಹಿಕಲ್. 2009 ಮಾಡಲ್, ಸೆಕೆಂಡ್ ಓನರ್, LS, 79,000 ಓಡಿದೆ ರೆಕಾರ್ಡೆಡ್. ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,60,000, 1,40,000ಗೆ ಎಲ್ಲ ಸೇರಿಸಿ 1,40,000ಗೆ ನಿಮ್ಗೆ ಚಾವ್ಲೆಟ್ ಆವಿಯೋ ಸಿಗ್ತಾ ಇದೆ. ಅದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು, ಪೆಟ್ರೋಲ್ ಇಂಜಿನ್. ಓಕೆ, ಪೆಟ್ರೋಲ್ ವೇರಿಯಂಟ್. ಸೊ ಹಾಗಾದ್ರೆ ಲೋ ಬಜೆಟ್ ಯಾರು ನೋಡ್ತಾರೆ ಒಳ್ಳೆ ಗಾಡಿ ಕೂಡ ಅನ್ಬೋದು. ಒಂದು ಫಾರ್ಡ್ ಫಿಗೋ ಎಲಿಫೆಂಟ್ ಗ್ರೇ ಕಲರ್ ಇದೆ. ಸೊ ಡೀಟೇಲ್ಸ್ ಇದೆ ಸರ್. ಸರ್ 2011 ಮಾಡಲ್, ಇವಾಗಲೇ ರೀಫಾಬ್ ಆಗಿ ಬಂದಿದೆ ಗಾಡಿ. ಪಾಲಿಶ್ ಎಲ್ಲ ಮಾಡಿಸಿದೀವಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇತ್ತು ಗಾಡಿ ಮೇಲೆ. 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ZXi ಪೆಟ್ರೋಲ್ ಇಂಜಿನ್ ಇದು. ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮ್ಗೆ. ಟೈರ್ ಕಂಡೀಷನ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಆಗಿದೆ ಗಾಡಿ. ತುಂಬಾ ಚೆನ್ನಾಗಿದೆ ಇದು. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಕೂಡ ಇದೆ ಗಾಡಿ ನೋಡಬಹುದು.
ಫಾರ್ಟ್ ಫಿಗೋ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು, 2011 ಮಾಡೆಲ್, ಸೆಕೆಂಡ್ ಓನರ್. ನಾನು ಕೋಟ್ ಮಾಡ್ತಾ ಇರೋ ಪ್ರೈಸ್ 245, 2,20,000ಗೆ ಬಾಟಮ್ ಆಗಿ ನಿಮ್ಮ ವ್ಯೂವರ್ಸ್ಗೆ ಮಾಡ್ಕೊಡ್ತೀನಿ. 2,20,000ಗೆ ನಿಮಗೆ ಒಂದು ಪೆಟ್ರೋಲ್ ವೇರಿಯಂಟ್ ಒಂದು ಫಾರ್ಟ್ ಫಿಗೋ ಸಿಗ್ತದೆ. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಳ್ಬೋದು, ಯಾಕಂದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ವೆಹಿಕಲ್. ಎಲ್ಲ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನು ಕಾಣಿಸ್ತಾ ಇಲ್ಲ ನನಗೆ.